ಮಾತಾಡ್ಬೇಡ್ರಿ. ಜಾಸ್ತಿ ಕಾಂಚನೆ ಮಾಡಿದ್ರೆ ಬೇರೆ ಕೆಲಸ ಮಾಡ್ತಾರೆ. ಮಾಡ್ತಾ ಇರೋದು ಶಾಂತಿಯುತ ಪ್ರಕ್ರಿಯೆ. ಹೊರಗಡೆ ಬೇಡ. ಇಪ್ಪತ್ತೊಳಗೆ ಕೆಲಸ ನಿನ್ಗೆ. ಬಸ್ ಡಿಪೋಗೆ ಆಗ್ರಹಿಸಿ ಗುಡಿಬಂಡೆ ಪಟ್ಟಣದಲ್ಲಿ ಬಂದ್ ಆಚರಣೆ ಮಾಡಲಾಗ್ತಾ ಇತ್ತು. ಆದರೆ ಪ್ರತಿಭಟನೆಯ ವೇಳೆ ಪೊಲೀಸರ ವರ್ತನೆ ಇದೀಗ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಪ್ರತಿಭಟನಾಕಾರರಿಗೆ ಗುಡಿಬಂಡೆ ಠಾಣೆಯ ಪಿಎಸ್ಐ ಮುತ್ತುರಾಜ್ ಏರು ಧ್ವನಿಯಲ್ಲಿ ನಿಂದಿಸಿ ಧಮಕಿ ಹಾಕಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಈ ಘಟನೆ ನಡೆದಿದೆ. ಗುಡಿಬಂಡೆಯಲ್ಲಿ ಬಸ್ ಡಿಪೋ ಸ್ಥಾಪನೆ ಮಾಡಬೇಕು, ಜೊತೆಗೆ ಪಟ್ಟಣದಲ್ಲಿ ಅಸಮರ್ಪಕವಾಗಿರುವ ಸಾರಿಗೆ ವ್ಯವಸ್ಥೆಯನ್ನು ಸರಿಪಡಿಸಬೇಕು ಎಂದು ಆಗ್ರಹಿಸಿ ವಿವಿಧ ಸಂಘಟನೆಗಳು ಬಂದ್ಗೆ ಕರೆ ನೀಡಿದ್ದವು. ಈ ವೇಳೆ ಪ್ರತಿಭಟನಾಕಾರರು ಕೆಎಸ್ಆರ್ಟಿಸಿ ಅಧಿಕಾರಿಗಳ ಜೊತೆ ಮಾತನಾಡ್ತಾ ಇದ್ರು. ಅಷ್ಟರಲ್ಲಿ ಸ್ಥಳಕ್ಕೆ ಬಂದ ಪಿಎಸ್ಐ ಮುತ್ತುರಾಜ್ ಮಧ್ಯ ಪ್ರವೇಶಿಸಿದ್ದಾರೆ. ಆದರೆ ಮಾತುಕತೆ ವೇಳೆ ಏಕಾಏಕಿ ಪ್ರತಿಭಟನಾಕಾರರ ವಿರುದ್ಧ ಏರು ಧ್ವನಿಯಲ್ಲಿ ಮಾತನಾಡಿ ಏಕವಚನದಲ್ಲಿ ಧಮಕಿ ಹಾಕಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ಪಿಎಸ್ಐ ಅವರ ಈ ವರ್ತನೆಯಿಂದ ಕೆಲಕಾಲ ಪ್ರತಿಭಟನಾಕಾರರು ಬೆಚ್ಚಿ ಬಿದ್ದಿದ್ದಾರೆ. ಪ್ರತಿಭಟನೆಯನ್ನು ಹತ್ತಿಕ್ಕುವ ಉದ್ದೇಶದಿಂದಲೇ ಪೊಲೀಸರು ಇಂತಹ ವರ್ತನೆ ಮಾಡಿದ್ದಾರೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಸ್ ಡಿಪೋ ಬೇಕು, ಅಸಮರ್ಪಕ ಸಾರಿಗೆ ವ್ಯವಸ್ಥೆ ಸರಿಯಾಗಬೇಕು ಎಂದು ಶಾಂತಿಯುತವಾಗಿ ಪ್ರತಿಭಟನೆ ನಡೆಸ್ತಾ ಇದ್ದವರ ಮೇಲೆ ಪೊಲೀಸರ ದಬ್ಬಾಳಿಕೆ ಯಾಕೆ ಎಂಬ ಪ್ರಶ್ನೆಯನ್ನು ಪ್ರತಿಭಟನಾಕಾರರು ಎತ್ತಿದ್ದಾರೆ. ಇನ್ನು ಪಿಎಸ್ಐ ಮುತ್ತುರಾಜ್ ಅವರ ವರ್ತನೆ ವಿರುದ್ಧ ಸ್ಥಳೀಯರು ಹಾಗೂ ಪ್ರತಿಭಟನಾಕಾರರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಟ್ಟಿನಲ್ಲಿ ಬಸ್ ಡಿಪೋ ಬೇಡಿಕೆಗೆ ನಡೆದ ಗುಡಿಬಂಡೆ ಬಂದ್ ಇದೀಗ ಪ್ರತಿಭಟನಾಕಾರರು ಮತ್ತು ಪಿಎಸ್ಐ ನಡುವಿನ ವಾಗ್ವಾದದಿಂದ ಮತ್ತೊಂದು ತಿರುವು ಪಡೆದುಕೊಂಡಿದೆ. ಬೇರೆ ಕೆಲಸ ಮಾಡ್ತೀನಿ ಕೆಲಸ ಡಿಪೋದೊಳಗೆ ಮಾತಾಡ್ಬೇಡ್ರಿ. ಜಾಸ್ತಿ ಕಾಂಚನೆ ಮಾಡಿದ್ರೆ ಬೇರೆ ಕೆಲಸ ಮಾಡ್ತಾರೆ. ಮಾಡ್ತಾ ಇರೋದು ಶಾಂತಿಯುತ ಪ್ರಕ್ರಿಯೆ. ಹೊರಗಡೆ ಬೇಡ. ಇಪ್ಪತ್ತೊಳಗೆ ಕೆಲಸ ನಿನ್ಗೆ. ಮಾತಾಡ್ಬೇಡಿ. ಜಾಸ್ತಿ ಕಾಂಚನೆ ಮಾಡಿದ್ರೆ ಬಿಡಿ ಸರ್.